ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗ್ರಾಮ್ಜಿ ಬಿಲ್ ಇದರ ಆರ್ಥಿಕ ಹಾಗೂ ಸಾಮಾಜಿಕ ಪರಿಣಾಮವನ್ನು ಸವಿಸ್ತಾರವಾಗಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು. ಸ್ವಲ್ಪ ಹೆಚ್ಚು ಅರಿವು ಮೂಡಿಸುವ ಕಾರ್ಯಕ್ರಮ ಪಂಚಾಯತ್ಗಳಲ್ಲಾಗಬೇಕು, ಸಾರ್ವಜನಿಕರಲ್ಲಿ ಆಗಬೇಕು. ಮತ್ತು ವಿಶೇಷವಾಗಿ ಏನು ಇವತ್ತು ಪಂಚಾಯತಿನ ಅಧಿಕಾರಗಳನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ, ಕಾರ್ಮಿಕರನ್ನ ಗುಲಾಮರಾಗಿ ಮಾಡ್ತಾ ಇದ್ದಾರೆ, ಇದರ ವಿರುದ್ಧ ಕಾನೂನು ಕ್ರಮ ಕೂಡ ತಗೋಬೇಕು ಅಂದ್ಬಿಟ್ಟು ತೀರ್ಮಾನ ಆಗಿದೆ. ಮತ್ತು ವಿಶೇಷವಾದಂಥ ಅಧಿವೇಶನವನ್ನು ಏನು ಕರಿಬೇಕು ಅಂತ ನಾವು ನಮ್ಮೆಲ್ಲರ ಬಯಕೆ ಇತ್ತು. ಅದು ಗವರ್ನರ್ ಅವ್ರ ಹತ್ರ ಚರ್ಚೆ ಮಾಡಿ, ಈಗ ಗವರ್ನರ್ ಎನಿವೆ ಮೊದಲನೇ ಅಧಿವೇಶನ ಯಾವಾಗಲೂ ಜಂಟಿ ಅಧಿವೇಶನ ಆಗಬೇಕಾಗ್ತದೆ. ಸೊ ಅದರಿಂದ ಅದನ್ನು ಮಾನ್ಯ ಗವರ್ನರ್ ಅವ್ರ ಜೊತೆ ಚರ್ಚೆ ಮಾಡಿ ಒಂದು ಡೇಟ್ ಕೊಡ್ತೀವಿ, ಡೇಟಿಗೆ ನಾವು ಕೇಳ್ಕೊಂಡಿದ್ದೀವಿ. ಯಾವ ದಿನಾಂಕ ಅಂತ ಏನಾದರೂ? ಅದು ಒಂದು 2-3 ಡೇಟ್ ಇದೆ. ಅದು ಮಾನ್ಯ ಲಾ ಮಿನಿಸ್ಟರ್ ಅವರು ರಾಜ್ಯಪಾಲರ ಜೊತೆ ಚರ್ಚೆ ಮಾಡಿ ಹೇಳ್ತಾರೆ. ನಾವು ಕೇಳಿದ್ದೀವಿ ಈಗ ಗವರ್ನರ್ ಸ್ಪೀಚ್ ಮೇಲೆ ಭಾಷಣ ಅಂದರೆ ಒಂದು ವಾರ ಅಂತೂ ಇದ್ದೇ ಇರ್ತದೆ. ಬಟ್ ವಿಶೇಷವಾಗಿ ಇದಕ್ಕೆ ಸಪ್ರೇಟ್ ಆಗಿ 1-2 ದಿನ ಮೀಸಲಿಡಬೇಕು, ಬಾಧಕ ಚರ್ಚೆ ಆಗಬೇಕು. ಯಾಕಂದರೆ ಒಂದು BJP ಅವರು ಮತ್ತು JDS ಅವರು ಇದ್ರ ಬಗ್ಗೆ ಸಾಕಷ್ಟು ಅಪಪ್ರಚಾರವನ್ನು ಮೂಡಿಸ್ತಾ ಇದ್ದಾರೆ. ಏನಿದ್ರು ಕೂಡ ಇದು ಸದನದಲ್ಲಿ ಚರ್ಚೆ ಆಗಲಿ. ಅಸೆಂಬ್ಲಿ in all its consciousness let it pass a resolution for the central government. ನೋಡಿ, ಇದರಲ್ಲಿ ಸಾಕಷ್ಟು ಉಲ್ಲಂಘನೆಗಳಾಗಿದೆ. ಆರ್ಟಿಕಲ್ 21 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಏನು ರೈಟ್ ಟು ಲೈವ್ಲಿಹುಡ್ ಅಥವಾ ರೈಟ್ ಟು ವರ್ಕ್ ಅಂತ ಇದೆ, ಅದನ್ನು ಮೊಟಕುಗೊಳಿಸಿದ್ದಾರೆ. ಆರ್ಟಿಕಲ್ 258 ಮತ್ತು 280 ಕೂಡ ಇವರು ಗಾಳಿಗೆ ತೂರಿದ್ದಾರೆ. ಮತ್ತು ಯಾವುದೇ ಒಂದು ಕೇಂದ್ರ ಪುರಸ್ಕೃತ ಯೋಜನೆ ನಮ್ಮ ಮೇಲೆ ಮ್ಯಾಂಡೇಟ್ ಅಂದರೆ ಕಂಪಲ್ಸರಿ ಮಾಡಬೇಕಾದಾಗ ನಮ್ಮ ಜೊತೆ ಚರ್ಚೆ ಮಾಡಬೇಕು. ನಾವು 40% ಕೊಡಬೇಕು ಅಂದರೆ ಅದು ನಾವು ಚರ್ಚೆ ಇರಲಾರ್ದೆ ಕೊಡೋಕ್ಕಾಗ್ತದೆ. ಒಂದು ವೇಳೆ ಯಾವುದೇ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಇದ್ರೂ ಕೂಡ ನಮಗೆ ಐದರ್ ವೀಕೆಂಡ್ ಅದನ್ನು ಪುರಸ್ಕಾರ ಮಾಡ್ಬೋದು ಅಥವಾ ತಿರಸ್ಕಾರ ಮಾಡ್ಬೋದು. ಆದರೆ ತಿರಸ್ಕಾರ ಮಾಡಿದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಒಂದು ಆರ್ಬಿಟ್ರೇಟರ್ನ ನೇಮಕ ಮಾಡ್ತಾರೆ. ಇಲ್ಲಿ ಕನ್ಸಲ್ಟೇಷನ್ ನಡೆದಿಲ್ಲ, ಏನಿಲ್ಲ. ನೀವು ಸುಮ್ಮನೆ 40% ಕೊಡಬೇಕು ಅಂದರೆ ಯಾವ ಮಾನದಂಡದ ಮೇಲೆ ಕೊಡಬೇಕು, ಹೇಗೆ ಕೊಡಬೇಕು, ಅದು ಯಾವುದೇ ರೀತಿಯಾದಂಥ ಚರ್ಚೆ ನಡೆದಿಲ್ಲ. ಇವೆಲ್ಲನೂ ಕೂಡ ಕಾನೂನುವಾಗಿ ನಾವು ಪರಿಗಣಿಸ್ತಾ ಇದ್ದೀವಿ. ವಿ ವಿಲ್ ಟೇಕ್ ದ ಮ್ಯಾಟರ್ ಲೀಗಲಿ, ಕಾನ್ಸ್ಟಿಟ್ಯೂಷನಲಿ ಆಸ್ ವೆಲ್ ಟು ದ ಪೀಪಲ್ ಆಫ್ ದ ಕೋರ್ಟ್. ನಗರಸಭೆ ಆಯುಕ್ತೆಗೆ ಶಿಡ್ಲಘಟ್ಟದಲ್ಲಿ ಸರ್ ನಗರಸಭೆ ಆಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಅವ್ಯಾಚ ಶಬ್ದಗಳಿಂದ ಬೈದಿದ್ದಾನೆ, ಬೆಂಕಿ ಹಚ್ಚಿದ್ದಾನೆ. ಸಂಯೋಜಕ ಕೆಪಿಸಿಸಿ ಸಂಯೋಜಕ ಅದೇನಾಗಿದೆ ಶಿಡ್ಲಘಟ್ಟದಲ್ಲಿ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಆದರೆ ಯಾರೂ ಕೂಡ ಅವಾಚ ಶಬ್ದದಲ್ಲಿ ಮಾತನಾಡೋದಿರ್ಬೋದು, ನಿಂದನೆ ಮಾಡ್ಬೋದು, ಯಾರಿಗೂ ಹಕ್ಕಿಲ್ಲ. ಸರ್, ಈವರೆಗೂ ಅವ್ರನ್ನ ಬಂಧನ ಆಗಿಲ್ಲ. ಅಲ್ಲಿನ ನೌಕರರು ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ಹೇಳ್ದಂಗೆ ಅಂಥದ್ದು ಏನಾದರೂ ಘಟನೆ ಆಗಿದ್ರೆ ಅದನ್ನ ತನಿಖೆ ಆಗಿ ಸೂಕ್ತ ಕ್ರಮ ತಗೋತೀವಿ. ಆದರೆ ಯಾರಿಗೂ ಕೂಡ ಸಂವಿಧಾನ ಅಥವಾ ಕಾನೂನು ಬೇರೆಯವ್ರನ್ನ ನಿಂದಿಸುವ ಹಕ್ಕು ಕೊಟ್ಟಿಲ್ಲ. ಸರ್, ಯಾವುದೋ ಸರ್ಕಾರಿ ಕಾರ್ಯಕ್ರಮದ ಬ್ಯಾನರ್ ಅಲ್ಲ ಸರ್, ಫಿಲಮ್ ಗೊತ್ತಿಲ್ಲ, ನೋ ಐಡಿಯಾ. ಥ್ಯಾಂಕ್ ಯು.